ಹೆಸರಲ್ಲಿ ಸೇವೆಯನ್ನ ಕೊಡ್ತಾರೆ. ಅಲ್ಲಿ ತಯಾರಾಗುತ್ತೆ 24,000 ಮಕ್ಕಳಿಗೆ ಊಟ. ಪ್ರತಿ ತಿಂಗಳು ಸರ್ಕಾರದಿಂದ 18 ಲಕ್ಷ ರೂಪಾಯಿ ಅನುದಾನ ಬರುತ್ತೆ. ಜೊತೆಗೆ ಕಂಪನಿಗಳ ದಾನಿಗಳ ಅಪಾರ ನೆರವು ಕೂಡ ಅಲ್ಲಿಗೆ ಬರುತ್ತೆ. ಆದ್ರೆ ಈ ಸೇವೆಯ ಹಿಂದೆ ಒಂದು ಮಹಾ ಮರ್ಮ ಇದೆ. ಎಸ್, ಇದು ಮಂಗಳೂರಿನ ಬೋಳೂರಿನಲ್ಲಿರುವಂತಹ ಇಸ್ಕಾನ್ ಸಂಸ್ಥೆ. ಇಸ್ಕಾನ್ಗೆ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಎನ್ಎಂಪಿಟಿ ಹಾಗೂ ಎಂಎನ್ಆರ್ಪಿಎಲ್ ನಲ್ಲಿ ಹಲವು ಕಾರ್ಪೊರೇಟ್ ಸಂಸ್ಥೆಗಳಿಂದ ನೆರವಿನ ಮಹಾಪ್ರವಾಹವೇ ಹರಿದು ಬರ್ತಾ ಇದೆ. ಸರ್ಕಾರದಿಂದಲೂ ಕೂಡ ಸರಿಯಾಗಿ 18 ಲಕ್ಷ ರೂಪಾಯಿ ಅನುದಾನ ಬರುತ್ತೆ. ಆದ್ರೆ ಈ ಸೇವೆಯ ಹಿಂದೆ 55 ಕಾರ್ಮಿಕರ ಶ್ರಮ ಇದೆ. ಆದ್ರೆ ಕೇವಲ 55 ಕಾರ್ಮಿಕರಿಂದಲೇ 24,000 ಮಕ್ಕಳಿಗೆ ಊಟವನ್ನ ತಯಾರಿಸಲಾಗುತ್ತೆ. ದಿನದ 12 ಗಂಟೆ ಕಾಲ ಸತತ ದುಡಿಮೆ ಇವರದ್ದಾಗಿರುತ್ತೆ. 240 ಕಾರ್ಮಿಕರ ಜಾಗದಲ್ಲಿ ಕೇವಲ 55 ಕಾರ್ಮಿಕರ ದುಡಿಮೆಯನ್ನ ಮಾಡಲಾಗ್ತದೆ. ಈಗಾಗಲೇ 13 ಕಾರ್ಮಿಕರಿಂದ ಕಾರ್ಮಿಕ ಇಲಾಖೆಯ ಮೊರೆ ಹೋಗಲಾಗಿದೆ. ಸವಲತ್ತು ಕೇಳಿದ್ರೆ ನಮ್ಮದು ಸ್ವಯಂ ಸೇವಾ ಸಂಸ್ಥೆ ಅಂತ ಹೇಳ್ತಾರೆ. ಹೀಗಾಗಿ ಕೇವಲ ಸೇವಾ ಮನೋಭಾವದಿಂದ ದುಡೀರಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನಮ್ಮದೇ ಪ್ರತ್ಯೇಕ ಸಂವಿಧಾನ ಇದೆ ಅಂತ ಇಲ್ಲಿನ ಇಸ್ಕಾನ್ ಸಂಸ್ಥೆ ಹೇಳ್ತಾ ಇದೆಯಂತೆ. ತಯಾರು ಮಾಡುವ ಘಟಕದಲ್ಲಿ ಬೋಳೂರು ಸುಲ್ತಾನ್ ಬತ್ತೇರಿಯಲ್ಲಿರುವಂಥ ಫ್ಯಾಕ್ಟರಿಯಲ್ಲಿ ಸುಮಾರು 80 ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು, ಕಾರ್ಮಿಕರಿಗೆ ನೀಡಬೇಕಾದಂಥ ಸೌಲಭ್ಯಗಳನ್ನು ನೀಡದೆ ಅನ್ಯಾಯ ಎಸಗಿದ ಸಂದರ್ಭದಲ್ಲಿ ಅಲ್ಲಿನ ಕಾರ್ಮಿಕರು ಇವತ್ತು ನಮ್ಮ ಹಕ್ಕುಗಳನ್ನ ನಮಗೆ ಕೊಡಿ ಅಂತ ಕೇಳಿದ್ದಕ್ಕೆ ಅವ್ರನ್ನ ಅಮಾನತನಲ್ಲಿಟ್ಟು ಕೆಲಸದಿಂದ ನಮ್ಮದೇ ಸಂವಿಧಾನ, ನಮ್ಮದೇ ಹಕ್ಕು, ನಮ್ಮ ಹಕ್ಕನ್ನು ಕಾರ್ಮಿಕ ಇಲಾಖೆ ಕೇಳಬಾರ್ದು, ನಮ್ಮದು ಧಾರ್ಮಿಕ ಸೇವಾ ಸಂಸ್ಥೆ, ಸಮಾಜ ಸೇವಾ ಸಂಸ್ಥೆ, ಈ ರೀತಿ ಕುಂಟು ನೆಪವನ್ನು ಹೇಳಿಕೊಂಡು ಕಾರ್ಮಿಕ ಇಲಾಖೆಗೆ ಸುಳ್ಳು ಲಿಖಿತ ಹೇಳಿಕೆಯನ್ನು ನೀಡಿರುವುದು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮನ್ನು ಸತತ 3 ತಿಂಗಳಿಂದ ಅಮಾನತಲ್ಲಿ ಇಟ್ಟಿದ್ದಾರೆ. ಯಾವ ವಿಷಯ ಅಂತ ಹೇಳಿದರೆ, ಅವರು ಬೇರೆ ಯಾವುದೋ ವಿಷಯ ಮಾಡಿಕೊಂಡು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿ ನಮ್ಮ ಮೇಲೆ ಯಥಾತತ್ವ ಮಾಡಿ ಬೇಕಂದ್ರೆ ಅಮಾನತು ಒಂದು ವಿಷಯದಲ್ಲಿ 9 ಮಂದಿಯನ್ನು ಇಟ್ಟಿದ್ದಾರೆ. ಅದರಲ್ಲಿ 9 ಮಂದಿಯಲ್ಲಿ 2 ಮಂದಿಯನ್ನು 3 ಮಂದಿಯನ್ನು ಒಳಸಂಚು ಮಾಡಿ ಸೇರಿಸಿಕೊಳ್ತಾರೆ. ಯಾಕಂತ ಹೇಳಿದರೆ ನಮಗೆ ಥ್ರೆಟ್ ಕೊಡುವ ರೀತಿಯಲ್ಲಿ ಭಾಳ ಇವರು ಬುದ್ಧಿವಂತಿಕೆ ಉಪಯೋಗಿಸಿದ್ದಾರೆ. ನಮಗೆ ಇಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಬಂದು ಕೇಳಿದರೆ ಅದು ಧರ್ಮಾರ್ಥ ಸಂಸ್ಥೆ, ನಾವು ಧಾರ್ಮಿಕ ನೇತಾರರು, ನಮಗೆ ನಿಮ್ಮ ಯಾವುದೇ ಕಾರ್ಮಿಕ ಇಲಾಖೆ ಇದು ಅನ್ವಯಿಸುವುದಿಲ್ಲ, ನಾವು ಕೊಟ್ಟ ಸಂಬಳಕ್ಕೆ ನೀವು ದುಡಿಬೇಕು, OT ಅಂಥದ್ದು ಯಾವುದೂ ಇಲ್ಲ ಇಲ್ಲಿ ಧರ್ಮಾರ್ಥ ಸೇವಾ ಸಂಸ್ಥೆ ಹೇಳ್ತಾರೆ. ಹಾಗಾದರೆ ಧರ್ಮಾರ್ಥ ಸೇವಾ ಸಂಸ್ಥೆಯ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನಮ್ಮದೇ ಸಂವಿಧಾನ ಇದೆ, ಇಲ್ಲಿ ಧರ್ಮಕ್ಕೆ ನೀವು ಕೆಲಸ ಮಾಡಬೇಕೇ ಹೊರತು ನಿಮಗೆ ಸವಲತ್ತುಗಳನ್ನ ನೀಡೋದಿಲ್ಲ ಅನ್ನುವಂತಹ ತಮ್ಮದೇ ದರ್ಪವನ್ನ ಈ ಸಂಸ್ಥೆ ತೋರಿಸ್ತಾ ಇದೆ. ಸೊ ಏನಾಗ್ತಾ ಇದೆ ಅಲ್ಲಿ? ಖಂಡಿತವಾಗಿ 240 ಕಾರ್ಮಿಕರು ಇರಬೇಕಾದಂತ ಒಂದು ಈ ಪ್ರದೇಶದ ಈ ಒಂದು ಕಾರ್ಖಾನೆಯಲ್ಲಿ 55 ಕಾರ್ಮಿಕರನ್ನು ಹಗಲು ರಾತ್ರಿ ದುಡಿಸಿಕೊಳ್ಳಲಾಗ್ತಿದೆ. ಮುಖ್ಯವಾಗಿ ನಗರದ 24,000 ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಅಧಿಕೃತ ಏಜೆನ್ಸಿ ಆಗಿದೆ. ಜೊತೆಗೆ ಜಿಲ್ಲಾ ಪಂಚಾಯತಿಂದ ಪ್ರತಿ ತಿಂಗಳು 18 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅನ್ನು ಕೂಡ ಇದು ಪಡೆಯುತ್ತಿದೆ. ಅದಲ್ಲದೆ ಬಹುತೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ದೊಡ್ಡ ಮೊತ್ತದ ದಾನವನ್ನು ಕೂಡ ಇದು ಪಡೆಯುತ್ತದೆ. ಕೃಷ್ಣನ ಹೆಸರಲ್ಲಿ ಈ ಒಂದು ನಡೀತಾ ಇದೆ. ಅಕ್ಷಯ ಪಾತ್ರ ಫೌಂಡೇಶನ್ ಎಂಬ ಹೆಸರಲ್ಲಿ ಚಾರಿಟೇಬಲ್ ಟ್ರಸ್ಟ್ ಎಂಬ ಇದರಲ್ಲಿ ನಡೀತಾ ಇದೆ. ಆದ್ರೆ ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಉದ್ಯಮ ಲೈಸೆನ್ಸ್ ಅನ್ನು ಪಡೆದಿದೆ. ನಿಜವಾಗಿ ಅದು ನಡೆಸುತ್ತಿರುವುದು ಉದ್ಯಮ ಆಗಿದ್ರು ಕೂಡ ದೇವರ ಹೆಸರಲ್ಲಿ ಸೇವೆ ಎನ್ನುವ ಕಾರಣಕ್ಕಾಗಿ ಕಾರ್ಮಿಕರು ಯಾವುದೇ ರೀತಿಯ ಭತ್ಯೆಯಾಗಿ ಹೆಚ್ಚುವರಿ ಸಂಬಳ ಕೇಳುವಾಗಿಲ್ಲ. 5,000 ರಿಂದ 6,000 ರೂಪಾಯಿ ವೇತನ ನೀಡಲಾಗ್ತಿದೆ. ಸುಮಾರು 55 ಕಾರ್ಮಿಕರು ಇದರ ಬಗ್ಗೆ ವೇತನ ಹೆಚ್ಚಳಕ್ಕೆ ಕೇಳಿದಾಗ ಕಾರ್ಮಿಕ ಇಲಾಖೆಗೂ ನಮ್ಗೆ ಸಂಬಂಧ ಇಲ್ಲ, ನಾವು ಹೇಳಿದ್ದೇ ನಮ್ದೇ ಒಂದು ಸಂವಿಧಾನ ಇದೆ, ನಮ್ಗೆ ಯಾವುದೇ ಇಲಾಖೆ ಆಗ್ಲಿ ಪ್ರಾಧಿಕಾರ ಆಗ್ಲಿ ಕೋರ್ಟ್ ಆಗ್ಲಿ ಆದೇಶ ನೀಡುವಂತಿಲ್ಲ ಎಂಬ ಒಂದು ಮಾತನ್ನು ಅಧಿಕೃತವಾಗಿ ಅದರ ಲಿಖಿತವಾದ ಒಂದು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಇದೀಗ ಕಾರ್ಮಿಕ ಇಲಾಖೆಗೆ ಮೆಟ್ಟಿಲೇರಿದ್ದಾರೆ. ಈ ಒಂದು ಕೇಸ್ ಈಗ ಇಸ್ಕಾನ್ ಮೇಲೆ ಬಿದ್ದಿದೆ. ಭಾವನಾ, ಸೊ ಕಾರ್ಮಿಕ ಇಲಾಖೆಯಿಂದ ಯಾವ ರೀತಿಯ ಒಂದು ಭರವಸೆ ಸಿಕ್ಕಿದೆ ಈಗ ಹಾಗಾದ್ರೆ ಕಾರ್ಮಿಕರಿಗೆ?
ನಿನ್ನೆಯಷ್ಟೇ ಕಾರ್ಮಿಕ ಇಲಾಖೆ ಆಯುಕ್ತರಾದ ನಾಗೇಶ್ ಅವರು ಸುವರ್ಣ ನ್ಯೂಸ್ ಜೊತೆ ಮಾತಾಡಿ, ಒಂದು ವೇಳೆ ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆಯಿಂದ ಲೈಸೆನ್ಸ್ ಪಡೆದಿದ್ರೆ ಒಂದು ಘಟಕ ಕಾರ್ಮಿಕ ಇಲಾಖೆ ಅಡಿಗೆ ಬರ್ತದೆ. ಅವರು ಹೇಳಿಕೆ ನೀಡಿದ ತಕ್ಷಣ ಈ ಸಂವಿಧಾನ ತಮ್ಮದೇ ಒಂದು ಸಂವಿಧಾನ ಎಂಬ ಹೇಳಿಕೆ ನೀಡಿದ ತಕ್ಷಣ ಆ ರೀತಿಯ ಒಂದು ಕಾನೂನು ಇರುವುದಿಲ್ಲ. ಅವರು ಖಂಡಿತವಾಗಿಯೂ ಅವರಿಗೆ ಒಂದು ನೋಟಿಸ್ ಅನ್ನು ಜಾರಿಗೊಳಿಸಲಾಗ್ತದೆ. ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದ ಕಾರ್ಮಿಕ ಇಲಾಖೆಯಿಂದ ಬಂದ ಉತ್ತರ. ಭವನ, ಇದರ ಜೊತೆಗೆ ಕೆಲವರನ್ನ ಸುಮ್ಮನೆ ಅಮಾನತಿನಲ್ಲಿ ಇಟ್ಟು ಚಿತ್ರಹಿಂಸೆ ಕೊಡಲಾಗ್ತಿದೆ ಅನ್ನುವಂತಹ ಆರೋಪವನ್ನ ಕೂಡ ಅಲ್ಲಿನ ಕಾರ್ಮಿಕರು ಮಾಡಿದ್ದನ್ನ ನಾವು ನೋಡಿದ್ವಿ. ಸೊ ಯಾವ ರೀತಿಯಾಗಿ ಇಲ್ಲಿ ಆ ಜನ ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಕಾರ್ಮಿಕರು? ಕಾರ್ಮಿಕರು ಇದೀಗ 8 ಗಂಟೆಯ ಕೆಲಸ ಏನಿದೆ ಸೇರಿದಂತೆ PF ಹಾಗೂ ಭವಿಷ್ಯ ನಿಧಿ ಇತರ ಪಿಂಚಣಿ ಆಗ್ಲಿ ಬೇರೆ ಯಾವುದೇ ರೀತಿಯ ಒಂದು ಸವಲತ್ತು ಇಲ್ಲಿ ನೀಡಲಾಗ್ತಿಲ್ಲ. ಕೇವಲ 5 ರಿಂದ 6,000 ರೂಪಾಯಿಯ ಏನು ವೇತನ ಇದೆ ಅದನ್ನು ನೀವು ಕೃಷ್ಣನ ಹೆಸರಲ್ಲಿ ಮಾಡುವ ಸೇವೆ ಅನ್ನುವ ಹೆಸರಲ್ಲಿ, ಸಮಾಜ ಸೇವೆ ಅನ್ನುವ ಹೆಸರಲ್ಲಿ ನೀವು ಕೆಲಸ ಮಾಡಬೇಕು, ಯಾವುದೇ ಹೆಚ್ಚುವರಿ ಕೇಳುವಾಗಿಲ್ಲ ಎನ್ನುವ ಒಂದು ಹೇಳುವ ಜೊತೆಗೆ ಇದೊಂದು ಸೇವೆ, ಹಾಗಾಗಿ ಇದೊಂದು ಚಾರಿಟೇಬಲ್ ಟ್ರಸ್ಟ್ ಅನ್ನುವ ರೀತಿಯ ಇದು ಉದ್ಯಮ ಅಲ್ಲ ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 13 ಜನ ಕಾರ್ಮಿಕರು ಪ್ರಶ್ನೆ ಮಾಡಿದ ಹಿನ್ನೆಲೆ ಅವರನ್ನು ಅಮಾನತು ಮಾಡಲಾಗಿದೆ. ಈ 13 ಜನ ಕಾರ್ಮಿಕರು ಕಾರ್ಮಿಕ ಇಲಾಖೆಯ ಮೆಟ್ಲೇರಿ ಇದೀಗ ಒಂದು ಕಾನೂನು ಹೋರಾಟಕ್ಕೆ ಕೂಡ ಮುಂದಾಗಿದ್ದಾರೆ. ಈಗ ಇಸ್ಕಾನ್ ಎಲ್ಲಾ ರೀತಿಯಿಂದ ಕಾರ್ಮಿಕ ಇಲಾಖೆ ನೋಟಿಸ್ ಕೂಡ ಉತ್ತರ ಕೊಡಬೇಕಾಗಿದೆ. ಜೊತೆಗೆ 13 ಜನ ಕಾರ್ಮಿಕರೇನಿದ್ದಾರೆ ಅವರಿಗೆ ಕೂಡ ಸೂಕ್ತ ಸವಲತ್ತು ಕೊಡುವಂತ ಒಂದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕಾಗಿದೆ. ಭವನ, ಧನ್ಯವಾದ ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.